ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, SIR ಫಾರ್ಮ್ ಬಗ್ಗೆ ತುಂಬ ಜನ ನನಗೆ ಮೆಸೇಜ್ ಹಾಕಿದ್ದೀರಾ. ಹೆಂಗೆ ಫಾರಮ್ ಫಿಲ್ ಮಾಡೋದು, ನೀವೇನಾದರೂ ಮಾಡಿದ್ದೀರಾ, ಮಾಡಿದರೆ ಒಂದು ವಿಡಿಯೋ ಮಾಡಿ ಹಾಕಿ ಅಂತಂದು ಹೇಳಿದ್ದೀರಾ. ಸೊ ಹಾಗಾಗಿ ನಾನು ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನನಗೆ ಸರಿಯಾಗಿ ಮಾಹಿತಿಗಳು ಗೊತ್ತಿರಲಿಲ್ಲ. ಹಾಗಾಗಿ ಫಸ್ಟ್ ನೀಟಾಗಿ ತಿಳ್ಕೊಂಬಿಟ್ಟು ನಾನು ಫಾರಮ್ ಫಿಲ್ ಮಾಡಿ ಎಲ್ಲ ಓಕೆ ಅಂದಮೇಲೆ ನಾನು ನಿಮಗೆ ಹೇಳ್ಕೊಳ್ಳೋಣ ಅಂತಂದು ಸ್ವಲ್ಪ ಡಿಲೇ ಆಗ್ತಿದೆ ವಿಡಿಯೋ. ಹಾಗಾಗಿ ಇವತ್ತು ಎಲ್ಲ ಫಾರಮ್ ಫಿಲ್ ಮಾಡಿದ್ದೀನಿ. ನಿಮಗೆ ಯಾವ ರೀತಿಯಾಗಿ ಫಾರಮ್ ಫಿಲ್ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಮೊದಲು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಸೊ ತುಂಬ ಜನಕ್ಕೆ SIR ಫಾರಮ್ ಹೆಂಗೆ ಫಿಲ್ ಮಾಡಬೇಕು ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಈ ವಿಡಿಯೋನ ಶೇರ್ ಮಾಡಿ ಅವರಿಗೆ ಅನುಕೂಲ ಆಗುತ್ತೆ. ಯಾವ ರೀತಿಯಾಗಿ ಫಾರಮ್ ಫಿಲ್ ಮಾಡಿದ್ದೀನಿ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ನೀವು ನೋಡ್ಕೋತಾ ಹೋಗಿ. ನೀವಿಲ್ಲಿ ನೋಡ್ಬೋದು, ಇದು ನಮ್ಮ ತಂದೆಯವ್ರದ್ದು. ಸೊ ಒಂದೊಂದು ಎರಡೆರಡು ಫಾರಮ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ಏನೆಲ್ಲ ಕೊಟ್ಟಿದ್ದಾರಲ್ಲ, ನಿಮಗೆ ಏನೇ ಡೌಟ್ ಇದ್ರೂ ಇಲ್ಲಿ BLO ಅವ್ರದ್ದು ನಂಬರ್ ಕೊಟ್ಟಿರ್ತಾರೆ. ಸೊ ಆ ನಂಬರಿಗೆ ಕಾಲ್ ಮಾಡಿಬಿಟ್ಟು ನಿಮಗೇನು ಪ್ರಶ್ನೆಗಳಿದ್ದಾವೆ ಈ ಒಂದು SIR ಫಾರಮ್ ಫಿಲ್ ಮಾಡೋದ್ರ ಬಗ್ಗೆ, ಸೊ ನೀವು ಅವ್ರಿಗೆ ಫೋನ್ ಮಾಡಿಬಿಟ್ಟು ಮಾಹಿತಿಯನ್ನು ತಿಳ್ಕೊಬೋದು. ಸೊ ಅದರ ಜೊತೆ ಇಲ್ಲಿ ನಮ್ಮ ತಂದೆ 2002ರಲ್ಲಿ ವೋಟನ್ನು ಹಾಕಿದ್ದಾರೆ. ಹಾಗಾಗಿ ಅವ್ರದನ್ನ ಈ ಕಡೆ ಬರಿಬೇಕು. ಸೊ ಇಲ್ಲಿ ನಮ್ಮ ತಂದೆಯವರು 2002ರಲ್ಲಿ ವೋಟ್ ಹಾಕಿರೋದ್ರಿಂದ ಸೊ ಈ ಕಡೆ ಇಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿರುವ ಮತದಾರರ ವಿವರಗಳು ಅಂತ ಇದೆಯಲ್ಲ, ಸೊ ಈ ಕಡೆ ಬರಿಬೇಕು. ಸೊ ಈ ಕಡೆ ಯಾರು 2002ರಲ್ಲಿ ವೋಟ್ ಹಾಕಿಲ್ವಲ್ಲ, ಅಲ್ಲಿ ಈ ಕಡೆಯವ್ರದ್ದು ಬರಿಬೇಕು. ಅಂದರೆ ನಾವೆಲ್ಲ 2002ರಲ್ಲಿ ವೋಟ್ ಹಾಕಿಲ್ಲ. ಸೊ ಹಂಗಾಗಿ ನಮ್ಮ ಮಾಹಿತಿಗಳನ್ನ ಈ ಕಡೆ ಬರಿಬೇಕು. ಇಲ್ಲೇ ಬರ್ದಿದ್ದಾರೆ ನೋಡಿ, ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ಸಂಬಂಧಿಯ ವಿವರಗಳು ಅಂತ. ಸೊ ಈ ಕಡೆ ಬರಿಬೇಕು. ಸೊ ಇಲ್ಲಿ ನಾನು ನಮ್ಮ ತಂದೆಯವರು ತುಂಬ್ತಾ ಇರೋದ್ರಿಂದ ಇಲ್ಲಿ ಮತದಾರ ಹೆಸರು, ನಮ್ಮ ಅಪ್ಪಾಜಿ ಹೆಸರು, ಮತ್ತು ಭಾವಚಿತ್ರ ಗುರುತಿನ ಚೀಟಿ ಇದ್ದರೆ ಲಭ್ಯವಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಬರಲಿಲ್ಲ ಅಂದರೆ ನಡೆಯುತ್ತೆ. ಸಂಬಂಧಿಯ ಹೆಸರು ಇಲ್ಲಿ ನಮ್ಮ ಅಪ್ಪಾಜಿಯವ್ರದ್ದು ಹೆಸರನ್ನ ಹಾಕಿದ್ದೀನಿ, ನಮ್ಮ ಅಜ್ಜನ ಹೆಸರು ಹಾಕಿದ್ದೀನಿ. ಸಂಬಂಧ ಇವರಿಬ್ಬರಿಗೂ ತಂದೆ ಸಂಬಂಧ ಆಗಬೇಕು. ಜಿಲ್ಲೆ ಈಗ ನಮಗೆ ದಾವಣಗೆರೆ ಇದೆ, ಆದರೆ ಆವಾಗ ನಮಗೆ ಚಿತ್ರದುರ್ಗ ಜಿಲ್ಲೆ ಇತ್ತು. ಸೊ ಇದನ್ನು ಕೂಡ ನೀವು BLO ಅವ್ರನ್ನ ಕೇಳಿಬಿಟ್ಟೆ ಫಿಲ್ ಮಾಡಬೇಕು. ರಾಜ್ಯ ಕರ್ನಾಟಕ, ಇದು ಅಷ್ಟೇ. ವಿಧಾನಸಭಾ ಕ್ಷೇತ್ರದ ಹೆಸರು ಭರಮಸಾಗರ ಅಂತ ಆವಾಗ ಇದ್ದಿದ್ದು ಬರಿಬೇಕು. ಇವಾಗ ನಮ್ಮದು ಬೇರೆಯೇ ಇದೆ. ಸೊ ಹಂಗಾಗಿ ಎಲ್ಲವನ್ನು ಕೂಡ ಕೇಳಿಬಿಟ್ಟು ಫಿಲ್ ಮಾಡಬೇಕು. ಸೊ ಇದು ಅಷ್ಟೇ. ಅವ್ರಿಗೆ BLOದವ್ರಿಗೆ ಕೇಳಿದರೆ ಒಂದು ಲೀಸ್ಟನ್ನು ಕಳಿಸ್ತಾರೆ. ಆ ಲೀಸ್ಟಲ್ಲಿ ಇರುತ್ತೆ ಇದೆಲ್ಲ, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಹೆಸರು, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ. ಸೊ ಇದೆಲ್ಲವೂ ಕೂಡ ಅವರು ಒಂದು ಲೀಸ್ಟ್ ಕಳಿಸ್ತಾರೆ, ಅದರಲ್ಲಿರುತ್ತೆ. ಸೊ ಇಲ್ಲಿ ನಮ್ಮ ತಂದೆಯ ಜನ್ಮ ದಿನಾಂಕವನ್ನು ಹಾಕಬೇಕು, ಮತ್ತು ಆಧಾರ್ ಸಂಖ್ಯೆ ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. ನಾನಿಲ್ಲಿ ಹಾಕಿದ್ದೇನೆ, ಹಾಗಾಗಿ ಬರೆದಿದ್ದೀನಿ. ಮತ್ತು ಮೊಬೈಲ್ ಸಂಖ್ಯೆಯನ್ನು ಬರಿಬೇಕು, ಮತ್ತು ತಂದೆಯ ಅಥವಾ ಪೋಷಕರ ಹೆಸರು. ಸೊ ನಮ್ಮ ಅಜ್ಜನ ಹೆಸರು ಬರೆದಿದ್ದೇನೆ. ಸೊ ಇಲ್ಲಿ ಅಷ್ಟೇ, ಭಾವಚಿತ್ರ ಗುರುತಿನ ಚೀಟಿಯ ಸಂಖ್ಯೆ ಲಭ್ಯವಿದ್ದರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ಮತ್ತು ತಾಯಿಯ ಹೆಸರು ಹಾಕಬೇಕು, ಅದು ಅಷ್ಟೇ. ಇದು ಅಷ್ಟೇ, ಗುರುತಿನ ಚೀಟಿ ಸಂಖ್ಯೆ ಅದು ಅಷ್ಟೇ ಇದ್ದರೆ ಹಾಕ್ಬೋದು, ಇಲ್ಲ ಅಂದ್ರೆ ಇಲ್ಲ. ಸಂಗಾತಿಯ ಹೆಸರು, ನಮ್ಮ ಅಮ್ಮನ ಹೆಸರು, ಇದು ಅಷ್ಟೇ, ಅವ್ರದ್ದು ಅಷ್ಟೇ, ಗುರುತಿನ ಚೀಟಿ ಸಂಖ್ಯೆ. ಸೊ ಇಲ್ಲಿ ಕೆಳಗಡೆ ಸೈನ್ ಮಾಡೋದಿರುತ್ತೆ. ಸೈನ್ ಮಾಡಿಬಿಟ್ಟು ಇಲ್ಲಿ ಫೋಟೋ ಹಚ್ಚಿಬಿಟ್ಟು ಕೊಡಬೇಕು. ಸೊ ಇದು ಒಬ್ರದ್ದಾಯಿತು. ಇನ್ನು ಇಲ್ಲಿ ಇದು ನಂದು. ನಾನು 2002ರಲ್ಲಿ ವೋಟ್ ಹಾಕಿಲ್ಲ, ಹಾಗಾಗಿ ನಾನು ಈ ಕಡೆ ಬರಿಬೇಕು. ಮತ್ತು ಇಲ್ಲಿ ನಾನು ವೋಟ್ ಇಲ್ಲದೆ ಇರುವ ಕಾರಣಕ್ಕಾಗಿ ಇಲ್ಲಿ ನಮ್ಮ ತಂದೆಯ ಮಾಹಿತಿಯನ್ನು ನಾನು ಬರಿಬೇಕು. ಹೆಸರು, ನಮ್ಮ ತಂದೆ ಹೆಸರು ಬರೆದಿರ್ತೀನಿ. ಇಲ್ಲಿ ಅಷ್ಟೇ, ಮತದಾರರ ಸಂಖ್ಯೆ, ಚೀಟಿ ಸಂಖ್ಯೆ ಇರುತ್ತಲ್ಲ, ಅದು ಇದ್ದರೆ ಬರಿಬೋದು, ಇಲ್ಲಾಂದರೆ ಬಿಡ್ಬೋದು. ಸಂಬಂಧಿಯ ಹೆಸರು ನಮ್ಮ ಅಪ್ಪಾಜಿಯವರ ಅಪ್ಪಾಜಿ ಹೆಸರು, ನಮ್ಮ ಅಜ್ಜನ ಹೆಸರು. ಸಂಬಂಧ ಅವರಿಬ್ಬರಿಗೂ ತಂದೆ. ಸೊ ಇದು ಅಷ್ಟೇ, ಚಿತ್ರದುರ್ಗ ಕರ್ನಾಟಕ ಭರಮಸಾಗರ. ಸೊ ಇದಿಷ್ಟು ಲಾಸ್ಟ್ ಟೈಮ್ ಏನು ನಮ್ಮ ತಂದೆಯವರು ತುಂಬಿದ್ನೋ ಅದೇನೆ. ಮತ್ತು ಇಲ್ಲಿ ನಂದು ಜನ್ಮ ದಿನಾಂಕವನ್ನು ತುಂಬ್ತೀನಿ, ಮತ್ತು ಆಧಾರ್ ಕಾರ್ಡ್ ಸಂಖ್ಯೆ, ಮೊಬೈಲ್ ಸಂಖ್ಯೆ, ಇಲ್ಲಿ ತಂದೆ ತಾಯಿ ಹೆಸರು ಸೇಮ್ ಆಗಲೇ ಏನು ಹೇಳಿದ್ನಲ್ಲ ಅದಿಷ್ಟೇ, ಸಂಗಾತಿ ಹೆಸರು, ಮತ್ತು ಇಲ್ಲಿ ನನ್ನ ಸಿಗ್ನೇಚರ್. ಸೊ ಇದಿಷ್ಟು ನಾವು ಏನು 2002ರಲ್ಲಿ ವೋಟ್ ಹಾಕಿರಲ್ವಲ್ಲ, ಅವರು ಈ ಕಡೆ ಬರೀಬೇಕಾಗುತ್ತೆ. ಇಷ್ಟನ್ನು ಮಾಡಿ ಇಲ್ಲಿ ಫೋಟೋ ಎಲ್ಲ. ಸೊ ಇದಿಷ್ಟು ಫಾರ್ಮನ್ನು BLOದವ್ರಿಗೆ ಕೊಡಬೇಕಾಗುತ್ತೆ ಫಿಲ್ ಮಾಡಿಬಿಟ್ಟು.
ಎಲ್ಲ ಸ್ನೇಹಿತರೆ ಯಾವ ರೀತಿಯಾಗಿ SIR ಫಾರಮ್ ಫಿಲ್ ಮಾಡೋದು ಅಂತಂದು ಸೊ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ ಮೊದಲು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.